ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ನೋಡಿರಿ ಯಾವ ರೀತಿ ಫಿಲ್ ಮಾಡಿದ್ದೆ ಅಂತ, ಹೆಂಗೆ ಮಾಡೇನಿ ಅಂಥೇಳಿ ತೋರಿಸ್ತೀನಿ ಬರ್ರಿ. ಈಗ ಮೊದಲು ನಾರ್ಮಲ್ ನಾವು ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ಹಾಗೆ ಗೋಧಿ ಹಿಟ್ಟು ಕಲಿಸಿದ್ದೀನಿ. ಕೊತ್ತಂಬರಿ ತೊಗೊಂಡೇನಿ, ಜೀರಿಗೆ ಪುಡಿ, ಉಪ್ಪು ತೊಗೊಂಡೇನಿ, ಆಮೇಲೆ ಎಣ್ಣೆ ತೊಗೊಂಡೇನಿ. ಈಗ ಚಪಾತಿ ಮಾಡಲಿಕ್ಕೆ ಏನೇನು ಬೇಕೋ ಅದೇ ಇಂಗ್ರೀಡಿಯೆಂಟ್ಸು. ಆಮೇಲೆ ಕೊತ್ತಂಬರಿ, ಜೀರಿಗೆ, ಉಪ್ಪು ತೊಗೊಂಡೇನಿ. ಕೊತ್ತಂಬರಿ ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೇನಿ. ಜೀರಿಗೆ ಕೂಡ ಹುರಿದಿದ್ದು ಜೀರಿಗೆ ಮಿಕ್ಸಿಗೆ ಹಾಕಿ ಇಟ್ಕೊಂಡೇನಿ. ಈಗ ಮೊದಲು ನಾವು ಚಪಾತಿ ಯಾವ ರೀತಿ ಮಾಡ್ತೀವಲ್ಲ ಹಾಗೆ ಮಾಡೋದು, ದೊಡ್ಡದಾಗಿ ಲಟ್ಸೋದು. ಪುಲ್ಕೆ ಮಾಡೋ ಮುಂದೆ ನಾವು ಹೆಂಗೆ ಮಾಡ್ತೀವಲ್ಲ ಆ ಟೈಪು ಲಟ್ಟಿಸ್ಕೋಬೇಕು. ಇದೇನು ಚಪಾತಿ ಮಾಡ್ಲಿಕ್ಕತ್ತೇನಲ್ಲ, ಇದಕ್ಕೆ ಪಾಕೆಟ್ ಲೇಯರ್ಡ್ ಪರಾಠ ಅಂತ ಕರೀತಾರೆ. ಈಗಿನ ಟ್ರೆಂಡ್ ಇದು, ಬಹಳಷ್ಟು ಜನ ಇದನ್ನು ಮಾಡ್ತಾರೆ. ಸೊ ನಾನು ಮಾಡೋಣ ಅಂತ ಹೆಂಗೆ ಅನ್ನಿಸ್ತದೆ, ಆಮೇಲೆ ಟೇಸ್ಟ್ ಹೆಂಗೆ ಬರ್ತದೆ ಅಂಥೇಳಿ ಟ್ರೈ ಮಾಡಿದೆ. ಭಾಳ ಚಲೋ ಬಂತು. ಮಕ್ಳಿಗೆ ಟಿಫಿನ್ ಎಲ್ಲ ಕಟ್ತೀವಲ್ಲ, ಅಥವಾ ಆಫೀಸಿಗೆ ಹೋಗೋ ಮುಂದೆ ಡಬ್ಬಿ ಕಟ್ಟೋ ಮುಂದೆ ನೀವು ಈ ರೀತಿ ಮಾಡಿಕೊಟ್ರೆ ಸೂಪರಾಗಿ ಟೇಸ್ಟಿಯಾಗಿ ಇರ್ತದೆ. ಸೊ ನಾನು ಮಾಡೇನಿ, ನೋಡಿರಿ ಹೆಂಗೆ ಮಾಡೇನಿ ಅಂತ. ಈಗ ನೋಡಿರಿ, ಫಸ್ಟು ಚಪಾತಿ ಲಟ್ಟಿಸ್ಕೊಂಡೆ, ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಜೀರಿಗೆ ಪುಡಿ ಹಾಕಿದೆ, ಅದ್ರ ಮೇಲೆ ಈಗ ಕೊತ್ತಂಬರಿ ಹಾಕ್ಲಿಕ್ಕತ್ತೇನೆ. ನಾರ್ಮಲ್ ಪುಲ್ಕೆ ಮಾಡೋ ಮುಂದೆ ನಾವು ಯಾವ ರೀತಿ ಲಟ್ಟಿಸ್ಕೋತೀವಲ್ಲ ಹಾಗೆ ಲಟ್ಟಿಸ್ಕೋಬೇಕು. ಭಾಳ ತೆಳ್ಳಗಿರಬಾರ್ದು, ಭಾಳ ದಪ್ಪ ಇರಬಾರ್ದು ಚಪಾತಿ ಲಟ್ಟಿಸಿದ್ದು. ಈಗ ಇದನ್ನು ನೋಡಿರಿ, ಪಾಕೆಟ್ ಗತೆ ಮಡಿಸ್ತೇನೆ ಇದನ್ನು ಸ್ವಲ್ಪ ನೋಡ್ಕೊಂಬಿಡ್ರಿ. ಪಾಕೆಟ್ ಥರ ಮಡಚೋದು. ಇದನ್ನು ಕೊತ್ತಂಬರಿ ಚೆನ್ನಾಗಿ ಹಾಕ್ರಿ, ಅಂದರೆ ನಿಮಗೆ ಟೇಸ್ಟ್ ಚಲೋ ಕೊಡ್ತದೆ. ಮಡಚಿ ಇದನ್ನು ಮುಂದೆ ಯಾವ ರೀತಿ ರೋಲ್ ಮಾಡಿ ಕಟ್ ಮಾಡ್ತೇನಲ್ಲ, ಇದು ಭಾಳ ಇಂಪಾರ್ಟೆಂಟ್ ಅದ. ಏನಾಗ್ತದೆ, ಮಕ್ಕಳಿಗೆ ನೀವು ಒಂದೇ ರೀತಿ ಚಪಾತಿ ಪಲ್ಯ ಕೊಟ್ಟರೆ ಅವ್ರು ಬೇಜಾರು ಮಾಡ್ಕೋತಾರೆ. ನಾವೇನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತೊಗೊಂಡು ಹೋಗ್ತಾರೆ, ತಿಂತಾರೆ. ಅದಕ್ಕೆ ನಾನು ಇದನ್ನು ಟ್ರೈ ಮಾಡೇನಿ, ಚಲೋ ಅನ್ನಿಸ್ತಿದ್ದು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕತ್ತೀನಿ. ಏನಾದರೂ ಹೊಸ ರೆಸಿಪಿ ಮಾಡಿದಾಗ ಚಲೋ ಅನ್ನಿಸ್ತಂದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ನಾನು, ನೀವು ಮಾಡಲಿ ಅಂಥೇಳಿ. ಮಾಡಿ ನೋಡಿರಿ, ಸೂಪರಾದ ರೆಸಿಪಿ ಇದು. ಈಗ ನೋಡಿರಿ ಅದನ್ನು ಯಾವ ರೀತಿ ನಾನು ಕಟ್ ಮಾಡ್ತಿದ್ದೀನಿ ಅಂಥೇಳಿ. ಆಮೇಲೆ ಇದೇನು ಟೈಮ್ ಹಿಡಿಯೋಂಗಿಲ್ಲ ಮಾಡೋ ಮುಂದೆ, ಒಂದು ಸಲ ನೀವು ನೋಡ್ಕೊಂಬಿಟ್ರಂದ್ರೆ ಆರಾಮಾಗಿ ಮಾಡ್ಬೋದು ಇದನ್ನು. ನೋಡಿರಿ ಹೆಂಗೆ ಲೇಯರ್ ಬಂದದ, ಹಸಿರು ಎಷ್ಟು ಚೆನ್ನಾಗಿ ಕಾಣ್ತದೆ ಕೊತ್ತಂಬ್ರಿದು. ಈಗ ನಾರ್ಮಲ್ ಯಾವ ರೀತಿ ನಾವು ಪರಾಠ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಸೋದು, ಹಿಟ್ಟು ಹಚ್ಚಿ. ಇದರೊಳಗೂ 2-3 ಥರ ಮಾಡ್ತಾರೆ. ಇವತ್ತು ನಾನು ನಿಮ್ಗೆ 2 ಥರ ತೋರಿಸ್ತಿದ್ದೀನಿ. ಒಂದು ಹಿಂಗೆ ತೋರಿಸ್ತೀನಿ, ನೆಕ್ಸ್ಟ್ ವೀಡಿಯೋ ನೋಡ್ತಾ ಹೋಗ್ರಿ, ಇನ್ನೊಂದು ಟೈಪು ಮಾಡ್ಕೋಬೋದು ಫ್ಲೇವರ್ ನಾವು ಹೆಂಗೆ ಅಂಥೇಳಿ ತೋರಿಸ್ತೀನಂತ. ಇದು ಬಿಸಿ ಇದ್ದಾಗೂ ರುಚಿ ಇರ್ತದೆ, ಆರಿದ ಮೇಲೂ ಕೂಡ ಟೇಸ್ಟಿಯಾಗೇ ಇರ್ತದೆ ಪರಾಠ. ಯಾವಾಗಲೂ ಪರಾಠ ಅಂದರೆ ಬಿಸಿನೇ ತಿನ್ಬೇಕಂತ ಅನಿಸ್ತದಲ್ಲ, ಇದು ಹಾಗಿಲ್ಲ, ಸೂಪರಾಗಿರ್ತದೆ ನೋಡಿರಿ. ಆಮೇಲೆ ಭಾಳ ಲಟ್ಟಿಸ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ದಪ್ಪನೇ ಇರಲಿ, ಲೇಯರ್ ಬರಬೇಕಲ್ಲ ನಮ್ಗೆ, ಹಾಗಾಗಿ ಭಾಳ ತೆಳ್ಳಗೆ ಲಟ್ಟಿಸ್ಲಿಕ್ಕೆ ಹೋಗಬಾರ್ದು. ಈಗ ಎಣ್ಣೆ ಹಚ್ಚಲಿಕ್ಕತ್ತೇನೆ ಎರಡೂ ಕಡೆ ಚೆಂದಾಗಿ, ಕಣ್ಣು ಬರೋವರೆಗೂ. ಇದೇನು ಡಾರ್ಕ್ ಚುಕ್ಕಿ ಕಾಣ್ಲಿಕ್ಕತ್ತದಲ್ಲ, ಅದಕ್ಕೆ ಕಣ್ಣು ಬರೋದು ಅಂತಾರೆ, ಅಂದ್ರೆ ಚೆಂದಾಗಿ ಬೇಯಬೇಕದು. ಸೊ ಹಾಗಾಗಿ ನೋಡಿರಿ ಹೆಂಗೆ ಸೂಪರಾಗಿ ಕಲರ್ಫುಲ್ಲಾದ ಚಪಾತಿ ರೆಡಿ ಆಯಿತು. ಸೊ ಅದೇ ರೀತಿ ಇನ್ನೊಂದು ಕೂಡ ಮಾಡ್ಲಿಕ್ಕತ್ತೇನೆ. ನಿಮಗೆ ಫೋಲ್ಡ್ ಮಾಡೋದು, ಪಾಕೆಟ್ ಟೈಪ್ ಹೆಂಗೆ ಮಾಡಬೇಕು, ಆಮೇಲೆ ಫೋಲ್ಡ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾನು ಮತ್ತೊಮ್ಮೆ ತೋರಿಸ್ಲಿಕ್ಕತ್ತೇನೆ ಇದನ್ನು. ನಾನೇನಾದರೂ ಹೊಸದು ಕಲ್ತ್ರೆ, ಹೊಸ ಟೈಪ್ ಏನಾದರೂ ಮಾಡಿದರೆ ಅದನ್ನು ನಾನು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೇನೆ. ನಿಮ್ಗೆ ಸೇರ್ತದ ಅಂತ ಅಂದ್ಕೊಂಡೇನಿ. ಕಮೆಂಟ್ ಒಳಗೆ ಬರೀರಿ ನಿಮ್ಗೆ ಇಷ್ಟ ಆತಂದ್ರೆ. ಮತ್ತು ನಾನು ಇದೇ ರೀತಿ ಹೊಸ ಹೊಸ ಅಡುಗೆನ ತೊಗೊಂಡ್ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿರಿ ಸೇಮ್ ಮೆಥಡೇ ಮಾಡ್ಲಿಕ್ಕತ್ತೇನೆ. ಯಾವ ರೀತಿ ಫೋಲ್ಡ್ ಮಾಡ್ತೀನಿ ಅಂಥೇಳಿ ನೋಡ್ಕೊಂಬಿಡ್ರಿ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಕಮೆಂಟ್ ಬರೀಲಿಕ್ಕತ್ತೀರಿ. ಅದೇ ಖುಷಿ ಒಳಗೆ ಮತ್ತೆ ಮತ್ತೆ ನಾನು ನಿಮ್ಗೆ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಹೊಸದು ಹುಡುಕಿ. ನಮ್ಮ ನಡು ಒಂದು ರೀತಿ ಕಮ್ಯುನಿಕೇಷನ್ ಇದ್ದಂಗೆ ಇರ್ತದೆ. ನೀವು ಕಮೆಂಟ್ ಬರೆದ್ರೆ ಸ್ಫೂರ್ತಿ ಸಿಗ್ತದೆ ನಮಗೆ ವೀಡಿಯೋ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಮತ್ತೊಮ್ಮೆ ಹೇಳಿಕತ್ತೀನಿ. ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇ ಬೆಲ್ ಅಂತ ಕಾಣಿಸ್ತದಲ್ಲ, ಅಲ್ಲೇ ನೀವು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಇರ್ತದೆ, ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ ನಾ ಮಾಡಿದ ವೀಡಿಯೋದು. ನೀವು ಸುಲಭವಾಗಿ ಅದನ್ನು ನೋಡ್ಕೋಬೋದು. ಈಗ ನೋಡಿರಿ ಚೆಂದಾಗಿ ಎಣ್ಣೆ ಹಚ್ಚಿ 2 ಮೈ ಬೇಯಿಸ್ಲಿಕ್ಕತ್ತೇನೆ. ಒಂದನೇದಕ್ಕೆ ನಾವು ಬರೀ ನಾರ್ಮಲ್ ಬೇಯಿಸಿ ತೆಗೆದೆ. ಈಗ ಎರಡನೇದು ಮಾಡೋ ಮುಂದೆ ನೋಡಿರಿ ಒಂದು ಸ್ವಲ್ಪ ತುಪ್ಪ ಹಚ್ಲಿಕ್ಕತ್ತೀನಿ. ಈಗ ನಾವು ಮಕ್ಕಳು ಕೊಡೋದು, ಡಬ್ಬಿ ಕಟ್ಟೋದು ಅಂತಂದ್ರೆ ಈ ರೀತಿ ತುಪ್ಪ ಹಚ್ಚಿ ಮಾಡಿ ಕಟ್ಟಿದರೆ ಚೆನ್ನಾಗಿರ್ತದೆ, ಫ್ಲೇವರ್ಡ್ ಚೆನ್ನಾಗಿ ಬರ್ತದೆ ತುಪ್ಪದ್ದು.
ಈಗ ಮೂರನೇದಕ್ಕೆ ಏನು ಮಾಡ್ತೀನಿ, ನಾರ್ಮಲ್ ಅದೇ ರೀತಿ ಚಪಾತಿ ಲಟ್ಟಿಸ್ಕೊಂಡೆ. ಈಗ ಖಾರ ಪುಡಿ ಹಾಕ್ಲಿಕ್ಕತ್ತೀನಿ. ಈಗೇನು ಮಸಾಲೆ ಹಾಕ್ತೇನಲ್ಲ, ಫಸ್ಟ್ ಉಪ್ಪು ಹಾಕಿದೆ, ಜೀರಿಗೆ ಪುಡಿ ಹಾಕಿದೆ, ಖಾರ ಪುಡಿ ಹಾಕ್ಲಿಕ್ಕತ್ತೇನೆ, ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಇದೇ ಟೈಮ್ನಾಗ ನೀವು ಉಳ್ಳಾಗಡ್ಡಿ ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಬೋದು. ಉಳ್ಳಾಗಡ್ಡಿನ ಚಾಕುಲೆ ಆದರೂ ಹೆಚ್ಚ್ರಿ, ಇಲ್ಲ ಇಳಗಿಲೆ ಹೆಚ್ಚ್ರಿ. ಕಟರ್ ಒಳಗೆ ಕಟ್ ಮಾಡಿದ ಉಳ್ಳಾಗಡ್ಡಿನ ಇದಕ್ಕೆ ಯೂಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಅದು ನೀರು ಬಿಡ್ತದೆ. ಹಾಗಾಗಿ ಚಾಕುಲೆ ಆದರೂ ಹೆಚ್ಚಿದ್ದಿರಬೇಕು, ಇಲ್ಲಾಂದರೆ ಇಳ್ಗಿ ಒಳಗೆ ಹೆಚ್ಚಿದ್ದಿದ್ರೆ ಅಷ್ಟೇ ಇದ್ರೊಳಗೆ ಹಾಕ್ರಿ, ಚೆನ್ನಾಗಿ ಬರ್ತದೆ. ನೀವು ಕಟರ್ ಒಳಗೆ ಅಥವಾ ಈಗ ಇದು ಬರ್ತದಲ್ಲ ಮೆಷಿನ್ ಒಳಗೆ ಕಟ್ ಮಾಡಿದ್ದು, ಆ ಟೈಪ್ ಇದ್ದಿದ್ದು ಉಳ್ಳಾಗಡ್ಡಿ ಕಟ್ ಮಾಡಿದ್ದನ್ನು ಹಾಕಬೇಡ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದಂತ, ಸೂಪರ್ ಆಗ್ಯದ. ಖಾರ ಪುಡಿದು ಫ್ಲೇವರ್ ಇದ್ರೊಳಗೆ ಚೆನ್ನಾಗಿ ಬರ್ತದೆ. ನೀವು ಉಳ್ಳಾಗಡ್ಡಿ ಹಾಕಿ ಮಾಡಿದ್ರಂತೂ ಏನು ಪಲ್ಯನೇ ಬೇಡ. ನಾನು ಇದ್ರ ಜೊತೆ ಕಾಂಬಿನೇಷನ್ ಇರಲಿ ಅಂತ ಒಂದು ಮಿಕ್ಸ್ ವೆಜ್ ಪಲ್ಯ ಮಾಡಿದ್ದೆ. ಇಲ್ಲಾಂದ್ರೆ ಏನೂ ಬೇಕಾಗಂಗಿಲ್ಲ, ಖಾರ ಪುಡಿ ಆಮೇಲೆ ಉಳ್ಳಾಗಡ್ಡಿ ಹಾಕಿಬಿಟ್ರೆ ಕೊತ್ತಂಬರಿ ಇರ್ತದೆ, ಉಳಿದಿದ್ದ ಮಸಾಲೆ ಅಂತೂ ಎಲ್ಲ ಇದ್ದೇ ಇರ್ತದೆ. ನೋಡಿರಿ ಚೆನ್ನಾಗಿ 2 ಮೈ ಬೇಯಿಸ್ಕೊಂಡೆ. ಈಗ ತುಪ್ಪ ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಬೇಯಿಸ್ಕೊಳಿಗತ್ತೇನೆ. ಕ್ರಿಸ್ಪಿ ಆಗಿರ್ತದೆ, ಮೇಲೆ ಒಳಗೆ ಸಾಫ್ಟ್ ಆಗಿರ್ತದೆ, ಟೇಸ್ಟಿ ಆಗಿರ್ತದೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ನೋಡ್ರಿ ಅಲ್ಲಿ ಎಷ್ಟು ಸೂಪರ್ ಆಗ್ಯದ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ. ಪಾಕೆಟ್ ಲೇಯರ್ಡ್ ಪರಾಠ ನಿಮ್ಗೆ ರೆಡಿ ಆಯಿತು, ಮಸಾಲ ಪರಾಠ ರೆಡಿ ಆಗ್ಯದ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಕಮೆಂಟ್ ಬರೀರಿ, ನನಗೆ ಖುಷಿ ಆಗ್ತದೆ. ಒಂದಿಷ್ಟು ಜನ ಬರೆದಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹೇಳಿಕತ್ತೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನಾನು ಒಂದು ಟೈಪ್ ಪರಾಠ ನಿಮಗೆ ತೋರಿಸಿದ್ದೆ, ಮಸಾಲ ಪರಾಠ ಅಂಥೇಳಿ, ಖಾರ ಪುಡಿ ಉಪ್ಪು ಇಂಗು ಎಲ್ಲ ಹಾಕಿ ಮಾಡಿದ್ದು. ಆದರೆ ಇದು ಲೇಯರ್ಡ್ ಪರಾಠ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನೆಕ್ಸ್ಟ್ ವೀಡಿಯೋ ಒಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ.